ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಭಾವನೆಗಳನ್ನು ಅರಿಯುವುದು ಅನ್ನೋ ಟೈಟಲ್ನ ಅಂದರೆ ಇದು ಅಂತಿಮ ಕೋರ್ಸ್ ಅಂತ ಹೇಳ್ತಿದ್ದಾರೆ ತಂದೆ. ಅಂದರೆ ಯಾವಾಗ ನಾವು ಇನ್ನೊಬ್ಬರ ಮನಸ್ಸಿನ ಭಾವನೆಗಳನ್ನು ಅರಿತೀವೋ ಅಲ್ಲಿ ನಿಮ್ಮ ಕೋರ್ಸ್ ಕೂಡ ಸಂಪೂರ್ಣ ಆಗ್ತದೆ ಅಂತ ಹೇಳಿ, ಅದೇ ಅಂತಿಮ ಕೋರ್ಸ್ ಅಂತ ಹೇಳಿ ಹೇಳಿರೋದು. ಅದೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಎಲ್ಲರೂ ಎಲ್ಲಿ ಕುಳಿತಿದ್ದೀರಿ ಮತ್ತು ಏನನ್ನ ನೋಡುತ್ತಿದ್ದೀರಿ? ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಅವ್ಯಕ್ತ ರೂಪವನ್ನು ನೋಡ್ತಿದ್ದೀರೋ ಅಥವಾ ವ್ಯಕ್ತದಲ್ಲಿ ಅವ್ಯಕ್ತನ ನೋಡುವ ಪ್ರಯತ್ನ ಮಾಡ್ತಿರೋ? ಈ ಜಗತ್ತಲ್ಲಿ ಶಬ್ದ ಇದೆ, ಅವ್ಯಕ್ತ ಜಗತ್ತಲ್ಲಿ ಶಬ್ದ ಇಲ್ಲ. ಆದ್ರಿಂದ ತಂದೆಯು ಎಲ್ಲ ಮಕ್ಕಳಿಗೆ ಶಬ್ದದಿಂದ ದೂರ ಹೋಗುವ ವ್ಯಾಯಾಮವನ್ನು ಕಲಿಸ್ತಿದ್ದಾರೆ. ಒಂದು ಕ್ಷಣದಲ್ಲಿ ಶಬ್ದದಲ್ಲಿ ಬರುವುದು, ಒಂದು ಕ್ಷಣದಲ್ಲಿ ಶಬ್ದದಿಂದ ದೂರ ಆಗೋದು. ಈ ಅಭ್ಯಾಸ ವರ್ತಮಾನ ಸಮಯದಲ್ಲಿ ಬಹಳ ಅವಶ್ಯಕವಾಗಿದೆ. ತಮ್ಮ ಅವ್ಯಕ್ತ ಸ್ಥಿತಿಯಲ್ಲಿ ಹೇಗೆ ತಾವು ಸ್ಥಿತರಾಗುವಿರೋ ಹಾಗೆ ಕಣ್ಣುಗಳ ಸಂಕೇತಗಳಿಂದ ಯಾರದೇ ಮನಸ್ಸಿನ ಭಾವವನ್ನು ತಿಳಿಯಬಹುದು. ನೋಡಿ, ಅಂದರೆ ಇಲ್ಲಿ ಅವ್ಯಕ್ತ ಸ್ಥಿತಿ ಅಂದರೆ ಏನು ಅಂದರೆ, ನಾವೇನು ಪಾತ್ರ ಮಾಡ್ತಿದ್ದೀವಲ್ಲ, ಈ ಭೂಮಿ ಇದು ಶಬ್ದ ಪ್ರಪಂಚ. ಸೂಕ್ಷ್ಮ ವತನ ಅಂತ ಇದೆಯಲ್ಲ, ನಾನು ಆಲ್ರೆಡಿ ಅದು ಕೋರ್ಸಲ್ಲಿ ನೀವು ನೋಡಬೇಕು. ಕೋರ್ಸು 7 days ಕೋರ್ಸಲ್ಲಿ ನೀವು ಯಾವುದೇ ಭಾಷೆಯಲ್ಲಾದ್ರೂ ನೀವು 7 days ಕೋರ್ಸಲ್ಲಿ ಗೊತ್ತಾಗ್ತದೆ. ಅಲ್ಲಿ ಸೂಕ್ಷ್ಮವತನ, ಮೂಲವತನ ಎಲ್ಲ ಅದೇ. ನಾವೇನು ಪಾತ್ರ ಮಾಡ್ತೀವಲ್ಲ ಈ ಭೂಮಿ ಮೇಲೆ, ಇದನ್ನು ನಾವು ಏನಂತ ಹೇಳ್ತೀವಿ? ಶಬ್ದ ಪ್ರಪಂಚ. ಇದಕ್ಕೆ ನಾವು ಟಾಕಿ ಅಂತ ಹೇಳ್ತೀವಿ. ಆಮೇಲೆ ಈ ಸೂಕ್ಷ್ಮವತನ ಇದೆಯಲ್ಲ, ಅದು ಸೂಕ್ಷ್ಮವಾದದ್ದು, ಅದು ಮೂವಿ, ಅದಕ್ಕೆ ಮೂವಿ ಅಂತ ಹೇಳ್ತೀವಿ. ಹಾಗಾದರೆ ಇದೇನಿದೆ ಮೂಲವತನ ಅಂತ, ಪರಂಧಾಮ ಪರಮಾತ್ಮ ಮತ್ತು ಆತ್ಮಗಳ ವಾಸಸ್ಥಾನ, ಅದಕ್ಕೆ ನಾವು ಸೈಲೆನ್ಸ್ ಅಂದರೆ ಅದು ಸೈಲೆನ್ಸು, ಇದು ಶಬ್ದ ಪ್ರಪಂಚ. ನಾವು ಈ ಶಬ್ದ ಪ್ರಪಂಚದಿಂದ ತಕ್ಷಣವೇ ಸೈಲೆನ್ಸ್ಗೆ ಹೋಗಬೇಕು. ಆ ರೀತಿ ನೀವು ತಯಾರಾಗಿದ್ದೀರಾ ಅಂತೇಳಿ ತಂದೆಯಲ್ಲಿ ಕೇಳ್ತಾ ಇರೋದು. ಆದರೆ ಅದೇ ಅವ್ಯಕ್ತ ಸ್ಥಿತಿ ಅಂತ ತಂದೆ ಹೇಳೋದು. ಅರ್ಥ ಆಯ್ತಾ? ಅಂದರೆ ಕಣ್ಣುಗಳ ಸಂಕೇತಗಳಿಂದ ಯಾರದೇ ಮನಸ್ಸಿನ ಭಾವನೆಯನ್ನು ನೀವು ತಿಳಿಬಹುದು. ಅದು ನಿಮಗೆ ಇಲ್ಲಿ ಹೇಳಿಕ್ಕಾಗಲ್ಲ, ಅದು ನೀವು ಯೋಗದ ಮೂಲಕ ಅನುಭವ, ಯೋಗವನ್ನು ಮಾಡ್ತಾ ಮಾಡ್ತಾ ಅನುಭವದಿಂದಲೇ ನಿಮಗಿದು ತಿಳಿಯೋದು. ಯಾರೊಂದಿಗೆ ಮಾತನಾಡುವ ಮತ್ತು ಕೇಳುವ ಅವಶ್ಯಕತೆ ಆಗ ಇರೋದಿಲ್ಲ. ನೀವು ಅವರು ಹೇಗೆ, ಇವರು ಹೀಗೆ, ಯಾರು ಇಂಥವರು ಅಂತ ಹೇಳಿ ಮಾತಾಡೋದು ಅಥವಾ ತಿಳ್ಕೊಳೋದು ಇರೋದಿಲ್ಲ. ಇಂತಹ ಸಮಯ ಈಗ ಬರುತ್ತಂತೆ. ಆ ಸಮಯ ಬಂದಿದೆ. ನನ್ನ ಪ್ರಕಾರ ಬಾಪ್ತದ ಬಳಿಗೆ ಬಂದಾಗ ಹೇಳದೆಯೇ ತಮ್ಮ ಮನದ ಸಂಕಲ್ಪಗಳನ್ನು, ಮನಸ್ಸಿನ ಭಾವಗಳನ್ನು ತಿಳಿದುಕೊಳ್ಳುವರೋ ಹಾಗೆಯೇ ತಮಗೂ ಈಗ ಇದೇ ಕೊನೆಯ ಕೋರ್ಸ್ ಅಧ್ಯಯನ ಮಾಡಬೇಕು. ಮುಖದ ಭಾಷೆ ಎಂದು ಹೇಗೆ ಹೇಳಲಾಗುತ್ತದೆಯೋ ಹಾಗೆ ಆತ್ಮನ ಭಾಷೆಯೂ ಇದೆ. ಅದನ್ನು ಆತ್ಮಿಕ ಸಂಭಾಷಣೆ ಎಂದು ಹೇಳುತ್ತಾರೆ. ಇಲ್ಲಿ ನೋಡ್ರಿ, ಇದು ಮುಖದ ಭಾಷೆ ಅಂದರೆ ನಾವೇನು ಮಾತಾಡ್ತೀವಿ ಅದರಿಂದ ನಮಗೆ ಮುಖದ ಭಾಷೆ ಅಂತ ಹೇಳ್ತೀವಿ. ಆದರೆ ಆತ್ಮದ್ದು ಒಂದು ಭಾಷೆ ಇದೆ, ಅದು ನಾವು ಅಂತರ್ಮುಖಿಯಾದಾಗ ಮಾತ್ರ ಅದು ನಮಗೆ ಅರ್ಥ ಆಗುತ್ತೆ. ಆಮೇಲೆ ಇನ್ನೊಂದು ಮನ್ಮನಾಭವ ಅನ್ನೋ ಮಂತ್ರವನ್ನು ತಂದೆ ಕೊಟ್ಟಿದ್ದಾರೆ. ಅದು ನಾವು ಇನ್ನೊಂದು ಇದರಲ್ಲಿ ನೋಡೋಣ. ಬನ್ನಿ. ಆತ್ಮಗಳೊಂದಿಗೆ ಮಾತನಾಡುತ್ತವೆ. ಆದರೆ ಹೇಗೆ? ಆತ್ಮಗಳ ಮಾತು ಬಾಯಿಂದ ಬರುತ್ತವೆಯೇ? ಹೇಗೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವಿರೋ ಹಾಗೆ ಆತ್ಮನ ಮಾತುಗಳನ್ನು ಅದೇ ರೀತಿ ಸಹಜ ಮತ್ತು ಸ್ಪಷ್ಟ ತಿಳಿಯುವಿರಿ. ಈ ಜಗತ್ತಿನಲ್ಲಿ ಬಾಯಿಯಿಂದ ವರ್ಣನೆ ಮಾಡುವುದರಿಂದ ಹೇಗೆ ಪರಸ್ಪರರ ಭಾವಗಳನ್ನು ತಿಳಿಯುತ್ತೀರೋ ಹಾಗೆ ತಿಳಿಯಲು ಯಾವ ಧಾರಣೆಯ ಅವಶ್ಯಕತೆ ಇದೆ? ಸದಾ ಬುದ್ಧಿಯ ಮಾರ್ಗ ಸ್ಪಷ್ಟವಾಗಿರಬೇಕು. ಬುದ್ಧಿ ಅಥವಾ ಮನದಲ್ಲಿ ಯಾವುದೇ ಗೊಂದಲಗಳು ಇದ್ದಾಗ, ಲೈನ್ ಅಂದರೆ ದಾರಿ ಸ್ಪಷ್ಟವಾಗಿಲ್ಲದೆ ಇದ್ದಾಗ ಪರಸ್ಪರ ಸಂಕಲ್ಪ ಮತ್ತು ಭಾವಗಳನ್ನು ತಿಳಿಯಲಾರಿರಿ. ಏಕೆಂದರೆ ಸಂಕಲ್ಪಗಳ ಮಿಶ್ರಣವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಬುದ್ಧಿಯ ಲೈನ್ ಸ್ಪಷ್ಟವಾಗಿದೆಯೇ, ಬುದ್ಧಿಯಲ್ಲಿ ಯಾವುದೇ ಪ್ರಕಾರದ ವಿಘ್ನ ಸತಾಯಿಸುವುದಿಲ್ಲವಷ್ಟೇ ಎಂದು ನೋಡ್ಕೋಬೇಕು. ಈ 3 ಮಾತುಗಳು ಅಖಂಡ, ಅಟಲ, ದಣಿಯದಿರುವುದು ಅಂದರೆ ಪರಿಶ್ರಮ ಪಡದೇ ಇರೋದು ನಿಮ್ಮ ಜೀವನದಲ್ಲಿ ಇರಬೇಕು. ಯಾವುದು? ಅಖಂಡ, ಅಟಲ ಮತ್ತು ದಣಿಯದಿರುವುದು. ಈ 3 ಮಾತುಗಳಲ್ಲಿ ಒಂದು ಮಾತಿನ ಕೊರತೆ ಇದ್ರೂ ಬುದ್ಧಿಯ ಮಾರ್ಗ ಸ್ಪಷ್ಟವಾಗಿಲ್ಲ ಅಂತ ತಿಳಿರಿ. ಬುದ್ಧಿಯ ಮಾರ್ಗ ಸ್ಪಷ್ಟವಾಗಿ ಅದರ ಸ್ಥಿತಿ ಸ್ಮೃತಿ ಏನಾಗುವುದು? ಎಷ್ಟೆಷ್ಟು ಬುದ್ಧಿಯ ಮಾರ್ಗ ಎಂದರೆ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಆಗುವುದು, ಅಷ್ಟಷ್ಟು ಸ್ಮೃತಿಯಲ್ಲಿ ಏನಿರುವುದು? ಯಾವುದೇ ಮಾತಿನಲ್ಲಿ ಅವರ ಮುಂದೆ ವರ್ತಮಾನ ಸ್ಪಷ್ಟವಿರುವಷ್ಟೇ ಭವಿಷ್ಯವೂ ಸ್ಪಷ್ಟವಾಗಿರುವುದು. ಅವರಿಗೆ ವರ್ತಮಾನ ಮತ್ತು ಭವಿಷ್ಯ ಒಂದೇ ಸಮಾನವಾಗಿರ್ತವೆ. ಇತ್ತೀಚೆಗೆ ವಿಜ್ಞಾನಿಗಳು ಎಲ್ಲೆಲ್ಲಿಯ ದೂರದ ವಸ್ತುಗಳು ಸಮೀಪ ಕಾಣುವಂತಹ ಮಾತುಗಳನ್ನು ಸ್ಪಷ್ಟ ತೋರಿಸುತ್ತಾರೆ. ಅದೇ ರೀತಿ ಯಾರ ಪುರುಷಾರ್ಥ ಸ್ಪಷ್ಟವಾಗಿದೆಯೋ ಅವರಿಗೆ ಭವಿಷ್ಯದ ಪ್ರತಿಯೊಂದು ಮಾತು ದೂರವಿದ್ದರೂ ಸಮೀಪ ಕಂಡುಬರುತ್ತವೆ.
ಹೇಗೆ ದೂರದರ್ಶನದಲ್ಲಿ ನೋಡಿದಾಗ ಎಲ್ಲವೂ ಸ್ಪಷ್ಟವಾಗಿ ಕಂಡುಬರುತ್ತದೆಯೋ ಹಾಗೆ ಅವರ ಬುದ್ಧಿ ಮತ್ತು ಅವರ ದೃಷ್ಟಿ ಟಿವಿಯಂತೆ ಎಲ್ಲ ಮಾತುಗಳನ್ನು ಸ್ಪಷ್ಟವಾಗಿ ನೋಡುವಿರಿ, ತಿಳಿಯುವಿರಿ ಮತ್ತು ಯಾವುದೇ ಮಾತಿನಲ್ಲಿ ಪುರುಷಾರ್ಥವು ಕಠಿಣವಾಗುವುದಿಲ್ಲ. ಹಾಗಾದರೆ ಆ ಅನುಭವ, ಆ ಅಂತಿಮ ಸ್ಥಿತಿಯ ಪರಿಶೀಲನೆಯಿಂದ ತಾವು ಎಲ್ಲಿವರೆಗೆ ಅಂತಿಮ ಸ್ಥಿತಿಗೆ ಸಮೀಪ ಇರುವಿರಿ ಎಂದು ತಮ್ಮನ್ನು ತಾವೇ ನೋಡಿಕೊಳ್ಳಿ. ಸೂರ್ಯ ತನ್ನ ಪೂರ್ಣ ಪ್ರಕಾಶದಲ್ಲಿ ಬಂದಾಗ ಹೇಗೆ ಎಲ್ಲ ವಸ್ತುಗಳು ಸ್ಪಷ್ಟವಾಗಿ ಕಂಡುಬರುವವು, ಕತ್ತಲೆ, ಮಸುಕು ಎಲ್ಲವೂ ನಾಶವಾಗುವು, ಅದೇ ರೀತಿ ಸರ್ವಶಕ್ತಿವಂತ ಜ್ಞಾನಸೂರ್ಯನ ಜೊತೆಗೆ ನೇರ ಸಂಬಂಧವಿರುವಾಗ ತಮ್ಮಲ್ಲಿ ಈ ಎಲ್ಲ ಮಾತುಗಳು ಸ್ಪಷ್ಟವಾಗಿ ಕಂಡುಬರುವವು. ನೋಡಿ, ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ, ನಾವು ಬುದ್ಧಿಯೋಗವನ್ನ ಈ ಅನ್ಯ ದೇಹಧಾರಿಗಳ ಜೊತೆಗೆ ಸೇರಿಸಿದಾಗ ಅವರ ಗುಣನೇ ನಮ್ಮಲ್ಲಿ ಪ್ರತ್ಯಕ್ಷ ಆಗ್ತದೆ. ಅದೇ ಪರಮಾತ್ಮ ತಂದೆಯ ಸರ್ವಶಕ್ತಿವಂತ ತಂದೆಯ ಜ್ಞಾನ ಸೂರ್ಯನ ಗುಣಗಳನ್ನು ಧಾರಣೆ ಮಾಡಿ ನಾವು ಅವರ ನೆನಪಿನಲ್ಲಿ ಇದ್ದಾಗ ಅವರ ಪ್ರಕಾಶದಿಂದ ನಮಗೆಲ್ಲವೂ ಗೋಚರ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇರೋದು. ತಮ್ಮಲ್ಲಿ ಎಲ್ಲ ಮಾತುಗಳು ಸ್ಪಷ್ಟವಾಗಿ ಕಂಡುಬರ್ತವೆ ಮತ್ತು ಪುರುಷಾರ್ಥದಲ್ಲಿ ಸತ್ಯ ಮಾತುಗಳನ್ನು ಮುಚ್ಚುವಂತಹ ಮಾಯೆಯ ಅಂಧಕಾರ ಅಥವಾ ಮುಸುಕು ದೂರ ಆಗ್ತದೆ ಎಂದು ದೂರ ಆಗುವುದು. 2 ಮಾತುಗಳನ್ನು ಇದಕ್ಕಾಗಿ ನೆನ್ಪಿಟ್ಕೋಬೇಕು. ಲೌಕಿಕ ತಂದೆ ಮೇಳಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಸ್ನೇಹಿ ಮಕ್ಕಳಿಗೆ ಏನಾದ್ರೂ ವಸ್ತುವನ್ನ ಕೊಡಿಸ್ತಾರೆ ಅಲ್ವಾ. ಈಗ ನಮ್ಮ ತಂದೆ ತಾಯಿ ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ಜಾತ್ರೆ ಅಥವಾ ಅಲ್ಲೆಲ್ಲ, ಅದೇ ರೀತಿ ಬಾಪ್ದಾದ ಇಂದಿನ ಈ ಅಮೂಲ್ಯ ಮೇಳದಲ್ಲಿ ಮಕ್ಕಳಿಗೆ ಯಾವ ಅಮೂಲ್ಯ ವಸ್ತುವನ್ನ ಕೊಡಿಸ್ತಾರೆ ಅಂದ್ರೆ, ಇಂದಿನ ಈ ಮಧುರ ಮಿಲನದ ಮೇಳದ ಕುರುಹಾಗಿ ಬಾಪ್ದಾದ ಸದಾ ಶುಭ ಚಿಂತಕ ಮತ್ತು ಶುಭ ಚಿಂತನದಲ್ಲಿರಿ ಎಂಬುದನ್ನ. ಅದನ್ನ ಈಗ ನಮ್ಮ ನಾರ್ಮಲ್ ಆಗಿ ಯಾವ ರೀತಿ ಮಾತಾಡ್ತೀವಿ ಅಂದ್ರೆ, ಈ ಪಾಸಿಟಿವ್ ಆಗಿ ಮಾತಾಡಿ ಅಂತ ಹೇಳ್ತಿರ್ತಾರಲ್ವಾ. ಇದನ್ನೇ ನಾವಿಲ್ಲಿ ಶುಭ ಚಿಂತಕ ಮತ್ತು ಶುಭ ಚಿಂತನದಲ್ಲಿರಿ ಅಂತ ಹೇಳೋದು. ನೀವು ಒಳ್ಳೇದನ್ನೇ ಮಾತಾಡಿ, ಅದು ಏನಾಗತ್ತೋ ಬಿಡತ್ತೋ, ನಿಮ್ಗೆ ಒಳ್ಳೇದಾಗಿ ಮಾತಾಡಕ್ ಬಂದಿದ್ದೇನು ಮುಂಚೆಯೇ ನೀವು ಸಂಕಲ್ಪ ಮಾಡ್ಬಿಡ್ತೀರ, ಮುಂಚೆಯೇ ನಕಾರಾತ್ಮಕ ಮಾತುಗಳನ್ನ ಮಾತಾಡ್ಬಿಡ್ತಾ ಇರ್ತೀರ ಅಲ್ವಾ. ಅದೇ ನಿಮ್ಮಲ್ಲಿ ನಡೀತಾ ಹೋಗ್ತದೆ. ಅದಕ್ಕೋಸ್ಕರ ಮುಂಚೆನೆ ನಾವು ಶುಭ ಚಿಂತಕರಾಗಬೇಕು, ಶುಭ ಚಿಂತನದಲ್ಲೇ ಇರಬೇಕು ಅನ್ನೋದು ತಂದೆ ಹೇಳ್ತಾ ಇರೋ ಇವೆರಡು ಮಾತುಗಳನ್ನ ನೀವು ಸದಾ ನೆನ್ಪಿಟ್ಕೊಳ್ಳಿ. ಆಮೇಲೆ ಶುಭ ಚಿಂತನದಿಂದ ತಮ್ಮ ಸ್ಥಿತಿಯನ್ನ ರೂಪಿಸ್ಕೊಂತೀರಿ. ಅಂದ್ರೆ ಸದಾ ಶುಭ ಚಿಂತನೆ ಮಾಡೋದ್ರಿಂದ ನಿಮ್ಮ ಸ್ಥಿತಿ ಕೂಡ ಉತ್ತಮ ಆಗ್ತದೆ. ಆಮೇಲೆ ಶುಭ ಚಿಂತಕರಾಗೋದ್ರಿಂದ ನಾವು ಸದಾ ಶುಭ ಚಿಂತನೆಯನ್ನೇ ಮಾಡೋದ್ರಿಂದ ಅನೇಕ ಆತ್ಮಗಳ ಸೇವೆಯನ್ನು ಕೂಡ ನಾವು ಮಾಡ್ತೀವಂತೆ. ಆದ್ದರಿಂದ ಇಂದು ವತನದಿಂದ ಬಂದಂತಹ ಎಲ್ಲ ಮಕ್ಕಳಿಗೆ ಅವಿನಾಶಿ ಉಡುಗೊರೆಯಾಗಿದೆ. ಬಾಪ್ದಾದರ ಸ್ನೇಹ ಜಾಸ್ತಿಯಾಗಿದೆಯೋ ಅಥವಾ ಮಕ್ಕಳದು ನಮ್ಮೆಲ್ಲರ ಸ್ನೇಹ ಬಾಪ್ದಾದರಿಗಿಂತ ಹೆಚ್ಚಿದೆ ಎಂದು ಕೆಲವು ಮಕ್ಕಳು ಯೋಚಿಸುತ್ತಿರಬಹುದು. ಕೆಲವರಿದ್ದಾರೆ, ಆದರೆ ಬಹುಸಂಖ್ಯೆಯಲ್ಲಿ ಇಲ್ಲ. ಸ್ನೇಹವಿದೆ, ಆದರೆ ಖಂಡಿಸದ ಮತ್ತು ಏಕರಸ ಸ್ನೇಹವಿಲ್ಲ. ಮಕ್ಕಳ ಸ್ನೇಹದ ರೂಪ ಬಹಳ ಬದಲಾಗುತ್ತಿದೆ. ಬಾಪ್ದಾದರ ಸ್ನೇಹ ಅಖಂಡ ಮತ್ತು ಏಕರಸ ಆಗಿರುತ್ತದೆ. ಹಾಗಾದರೆ ಈಗ ಹೇಳಿ, ಯಾರ ಸ್ನೇಹ ಹೆಚ್ಚಿದೆ? ಬಾಪ್ದಾದ ಮಕ್ಕಳನ್ನು ನೋಡುವಾಗ ತ್ರಿನೇತ್ರಿಯಾದ ಕಾರಣ 3 ರೂಪಗಳಿಂದ ನೋಡುತ್ತಾರೆ. ಅದಾವ 3 ರೂಪಗಳು? ತಾವು ತಂದೆಯನ್ನು 3 ರೂಪಗಳಿಂದ ನೋಡುವುದನ್ನು ತಿಳಿದಿದ್ದೀರಿ. ಆದರೆ ತಂದೆ ಮಕ್ಕಳನ್ನು 3 ರೂಪಗಳಿಂದ ನೋಡುತ್ತಾರೆ. ಒಂದು ಪುರುಷಾರ್ಥಿ ರೂಪ, ಎರಡನೆಯದು ಈಗಿನ ಸಂಗಮದ ಭವಿಷ್ಯ ರೂಪ ಫರಿಸ್ತಾ ಮತ್ತು ಮೂರನೆಯದು ಭವಿಷ್ಯದ ದೇವತಾ ರೂಪ. ನೆನ್ಪಿಟ್ಕೊಳ್ಳಿ ಅದನ್ನು. ಪುರುಷಾರ್ಥಿ ರೂಪನೂ ನೋಡ್ತಾ ಇರ್ತಾರೆ ತಂದೆ, ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಮುಂದೆ ದೇವತಾ ರೂಪ, ಈ ಫರಿಸ್ತಾ ಅದೆಲ್ಲ ನಮ್ಮ ಪುರುಷಾರ್ಥದ ಮೇಲೆ ಇವೆರಡು ಕೂಡ ಡಿಪೆಂಡ್ ಆಗಿದೆ. ಯಾವುದು? ಫರಿಸ್ತಾ ರೂಪ ಮತ್ತೆ ಈ ದೇವತಾ ರೂಪ. ಅದಕ್ಕೆ ಈ ಪುರುಷಾರ್ಥಿ ರೂಪವನ್ನ ತಂದೆ ಮುಖ್ಯವಾಗಿ ನೋಡ್ತಾ ಇರ್ತಾರೆ. ಇಲ್ಲಿ 3ರ ಸಾಕ್ಷಾತ್ಕಾರನೂ ಆಗ್ತಿರ್ತದೆ ನಮ್ಮ ಪುರುಷಾರ್ಥದ ಮೇಲೆ. ವರ್ತಮಾನದ ಈ ದೇಹದ ರೂಪ ಈ ಕಣ್ಣುಗಳಿಂದ ಸ್ಪಷ್ಟವಾಗಿ ಕಂಡು ಬರುವಂತೆ ಈ 3 ರೂಪದ ಒಂದೊಂದು ರೂಪ ಸ್ಪಷ್ಟವಾಗಿ ಕಂಡು ಬರ್ತವೆ. ಕೇಳಿದಂತಹ ಮಾತುಗಳನ್ನು ವರ್ಣನೆ ಮಾಡುವುದು ಕಠಿಣ, ಆದರೆ ಈ ಕಣ್ಣುಗಳಿಂದ ನೋಡಿದಂತಹ ವಸ್ತುಗಳನ್ನು ಹೇಗೆ ವರ್ಣನೆ ಮಾಡುವುದು ಸಹಜ ಮತ್ತು ಸ್ಪಷ್ಟವಾಗಿದೆಯೋ ಹಾಗೆ ಈ ದಿವ್ಯ ಕಣ್ಣುಗಳಿಂದ ಅಥವಾ ಅವ್ಯಕ್ತ ಮತ್ತು ಅವ್ಯಕ್ತ ಕಣ್ಣುಗಳಿಂದ ಪ್ರತಿಯೊಬ್ಬರು 3 ರೂಪಗಳನ್ನು ಅಷ್ಟೇ ಸಹಜವಾಗಿ ವರ್ಣನೆ ಮಾಡಬಹುದು. ಅದೇ ರೀತಿ ತಮ್ಮೆಲ್ಲರಿಗೂ ಪರಸ್ಪರ 3 ರೂಪಗಳು ಕಂಡುಬರುವವು. ಈಗ ಯೋಗ್ಯತಾನುಸಾರ ಶಕ್ತಿಗನುಸಾರವಿದೆ, ಆದರೆ ಸ್ವಲ್ಪ ಸಮಯದ ನಂತರ ಈ ಶಕ್ತಿಗನುಸಾರ ಶಬ್ದವೂ ಸಮಾಪ್ತಿಯಾಗುವುದು. ಅಂದರೆ ಈ ಶಬ್ದದ ಪ್ರಪಂಚ ಸಮಾಪ್ತಿಯಾಗ್ತದೆ ಮತ್ತು ಪ್ರತಿಯೊಬ್ಬರು ತಮ್ಮ ನಂಬರ್ ಅನುಸಾರ ಸಂಪೂರ್ಣತೆಯನ್ನು ಪಡೆದುಕೊಳ್ಳುವರು. ಆದ್ದರಿಂದ ಬಾಪ್ದಾದ ತಮ್ಮೆಲ್ಲರ ಸಂಪೂರ್ಣ ಮುಖವನ್ನು ನೋಡ್ತಾರೆ. ಸಂಪೂರ್ಣತೆ ನಂಬರ್ ವಾರ್ ಆಗಿರಬಹುದು, ಮಾಲೆಯ ನಂಬರ್ ವಾರ್ 108 ಮಣಿಗಳು ಮತ್ತು 108ರ ಮಣಿಯನ್ನು ಸಂಪೂರ್ಣವೆಂದು ಹೇಳುವಿರೋ ಇಲ್ಲವೋ? ವಿಜಯರತ್ನವೆಂದು ಹೇಳುವಿರೋ ಇಲ್ಲವೋ? ವಿಜಯರತ್ನ ಎಂದರೆ ತಮ್ಮ ನಂಬರ್ ಪ್ರಮಾಣ ಸಂಪೂರ್ಣತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವುದು.
ಅವರಿಗೆ ಇಡೀ ನಾಟಕದಲ್ಲಿ ಅದೇ ಸಂಪೂರ್ಣತೆ ಮೊದಲ ದರ್ಜೆ ಇದೆ. ವಿಶ್ವ ಮಹಾರಾಜನೆಂದು 8ನೆಯವರು ಸತ್ಯಯುಗದಲ್ಲಿ ಕರೆಸಿಕೊಳ್ಳುವರು. ಆದರೆ ಮೊದಲ ವಿಶ್ವ ಮಹಾರಾಜನ ಸೃಷ್ಟಿ ಸಂಪೂರ್ಣ ಸುಖ ಮತ್ತು 8ನೆಯವರ ಸಂಪೂರ್ಣತೆಯ ಸುಖದಲ್ಲಿ ಅಂತರ ಇರುವುದಲ್ಲವೇ? ಅದೇ ರೀತಿ ಇಲ್ಲಿಯೂ ಪ್ರತಿಯೊಬ್ಬರೂ ತಮ್ಮ ನಂಬರ್ ಪ್ರಮಾಣ ಸಂಪೂರ್ಣತೆಯನ್ನು ಪಡೆಯುವರು. ಆದ್ದರಿಂದ ಬಾಪ್ದಾದ ಈಗ ಏನಿದ್ದಾರೆ ಮತ್ತು ಏನಾಗುತ್ತಾರೆ ಎಂದು ಸಂಪೂರ್ಣ ಸ್ಥಿತಿಯನ್ನು ಮತ್ತು ವರ್ತಮಾನ ಸಮಯದ ಪುರುಷಾರ್ಥವನ್ನು ನೋಡುತ್ತಿರುತ್ತಾರೆ. ವತನದಲ್ಲಿ ಕುಳಿತು ಏನು ಮಾಡುತ್ತೀರಿ ಎಂದು ಕೇಳಿದಿರಲ್ಲವೇ? ಇದನ್ನೇ ನೋಡುತ್ತಿರುತ್ತೇವೆ ಮತ್ತು ಅವ್ಯಕ್ತ ಸಹಯೋಗ ಕೊಡುವ ಸೇವೆ ಮಾಡುತ್ತಿರುತ್ತೇವೆ. ಬಾಪ್ದಾದ ವತನದಲ್ಲಿ ಕುಳಿತು ಏನು ಮಾಡುತ್ತಾರೋ ಏನೋ ಗೊತ್ತಿಲ್ಲ ಎಂದು ತಿಳಿಯುತ್ತೀರಿ. ಆದರೆ ಸೇವೆಯ ಗತಿ ಸಾಕಾರ ವತನಕ್ಕಿಂತ ಅಲ್ಲಿ ತೀವ್ರವಾಗಿದೆ, ಏಕೆಂದರೆ ಅಲ್ಲಿ ಸಾಕಾರ ತನುವಿನ ಲೆಕ್ಕಾಚಾರವೂ ಜೊತೆಗಿತ್ತು. ತನಗಾಗಿ ಅಲ್ಲದಿದ್ದರೂ ಎಲ್ಲ ಆತ್ಮಗಳಿಗಾಗಿ ಈಗ ಈ ಬಂಧನದಿಂದ ಮುಕ್ತರಾಗಿದ್ದಾರೆ. ಈ ಶರೀರವನ್ನು ಬಿಡುವುದು ಮತ್ತು ಶರೀರವನ್ನು ಪಡೆಯುವ ಅನುಭವ ಹೇಗೆ ಎಲ್ಲರಿಗಿದೆಯೋ ಅದೇ ರೀತಿ ಬೇಕಾದ ಶರೀರದ ಭಾವನೆ ಸಂಪೂರ್ಣ ದೂರವಾಗಿ ಅಶರೀರಿಯಾಗುವ ಮತ್ತು ಯಾವಾಗ ಬೇಕೋ ಆಗ ಶರೀರದ ಆಧಾರವನ್ನು ಪಡೆದು ಕರ್ಮ ಮಾಡುವ ಅನುಭವವಿದೆಯಾ? ಈ ಅನುಭವವನ್ನು ಈಗ ವೃದ್ಧಿ ಮಾಡಿಕೊಳ್ಳಿ. ಈ ಸ್ಥೂಲ ವಸ್ತ್ರವೇ ಬೇರೆ ಮತ್ತು ವಸ್ತ್ರವನ್ನು ಧಾರಣೆ ಮಾಡುವಂತಹ ಆತ್ಮನೇ ಬೇರೆ ಎಂಬ ಅನುಭವ ಸಂಪೂರ್ಣ ಆಗುವುದು. ಈ ಅನುಭವ ಈಗ ಹೆಚ್ಚಾಗಬೇಕಾಗಿದೆ. ಈಗ ಹೋದೆವು ಎಂದರೆ ಹೋದೆವು ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಿ. ಅಂದರೆ ಯಾವ ಟೈಮಲ್ಲಿ ಯಾರ ಅಂತಿಮ ಸಮಯ ಇದೆಯೋ ಗೊತ್ತಿಲ್ಲ. ಅಕಸ್ಮಾತ್ ಯಾವಾಗ ಯಾರು ಹೋದ್ರು ಅಂದರೆ ಹೋಗೇ ಬಿಟ್ರು ಅಂತೇಳಿ ನೋಡಿದ್ರಲ್ವಾ, ಒಂದು ಏರ್ ಕ್ರಾಶ್ ಆಗ್ತಲ್ವಾ, ಅವ್ರ ಅಂತಿಮ ಸಮಯ ಯಾವಾಗಿದೆ ಅಂತ ಅವ್ರಿಗೆ ಗೊತ್ತಿತ್ತಾ? ಒಂದು ಏರೋಪ್ಲೇನಿಂದ ಅದು ಎಷ್ಟು ಜನರ ಸಾವಾಯಿತು. ಹಾಗೇನೆ ಕೇವಲ ಸೇವೆಗಾಗಿ ನಿಮಿತ್ತ ಶರೀರದ ಆಧಾರ ತೆಗೆದುಕೊಂಡಿದ್ದೇನೆ. ಆದರೆ ಸೇವೆ ಸಮಾಪ್ತಿಯಾಗುತ್ತಿದ್ದಂತೆ ತಮ್ಮನ್ನು ಪೂರ್ಣ ಹಗುರ ಮಾಡಿಕೊಳ್ಳಬಹುದು. ತಾವು ಎಲ್ಲಿಗಾದರೂ ಕೆಲಸದ ನಿಮಿತ್ತ ಹೋಗುತ್ತೀರಿ ಮತ್ತು ವಾಪಸ್ ಮನೆಗೆ ಬಂದಾಗ ತಮ್ಮಲ್ಲಿ ಹಗುರತೆಯನ್ನು ಅನುಭವ ಮಾಡ್ತೀರಿ. ಅದೇ ರೀತಿ ಶರೀರ ರೂಪಿ ವಸ್ತ್ರದ ಆಧಾರ ಪಡೆದು ಸೇವೆ ಸಮಾಪ್ತಿಯಾದಾಗ ಕರ್ತವ್ಯದ ವೇಳೆಯ ಉಡುಪನ್ನು ಬದಲಾಯಿಸಿ ಮನೆಯ ಉಡುಪನ್ನು ಧರಿಸಿಕೊಳ್ಳುವಿರಿ. ಹಾಗೆಯೇ ಸೇವೆಗಾಗಿ ಶರೀರವೆಂಬ ವಸ್ತ್ರದ ಆಧಾರ ತೆಗೆದುಕೊಳ್ಳಿ. ನಂತರ ಸೇವೆ ಸಮಾಪ್ತಿಯಾಯಿತು ಮತ್ತು ಈ ವಸ್ತ್ರಗಳ ಹೊರೆಯಿಂದ ಹಗುರ ಮತ್ತು ಅಲಿಪ್ತರಾಗುವ ಅಂದರೆ ನಿರ್ಲಿಪ್ತರಾಗೋದು, ಅಂಟುಕೊಳ್ಳದೆ ಹಾಗೆ ಇರೋದು. ಅಂದರೆ ಮತ್ತೆ ಕರ್ಮಗಳನ್ನು ನಾವು ಇಲ್ಲಿ ಅಂಟಿಸ್ಕೋಬಾರದು. ಪ್ರಯತ್ನ ಮಾಡಿರಿ, ಅಲಿಪ್ತರಾಗುವ ಪ್ರಯತ್ನವನ್ನು ಮಾಡಿರಿ. ಒಂದು ಕ್ಷಣದಲ್ಲಿ ವಸ್ತ್ರದಿಂದ ಭಿನ್ನರಾಗುವಿರಾ? ವಸ್ತ್ರ ಬಿಗಿಯಾಗಿದ್ದರೆ ಬೇರೆಯಾಗಲಾಗುವುದಿಲ್ಲ. ಯಾವುದೇ ವಸ್ತು ಅಂಟಿಕೊಂಡಿದ್ದರೆ ಅದನ್ನು ಬಿಚ್ಚುವುದು ಕಷ್ಟವಾಗುತ್ತದೆ. ಸಡಿಲವಾಗಿರುವುದರಿಂದ ಸಹಜವಾಗಿ ಬೇರೆಯಾಗುತ್ತದೆ. ಅದೇ ರೀತಿ ಒಂದು ವೇಳೆ ತಮ್ಮ ಸಂಸ್ಕಾರಗಳಲ್ಲಿ ಯಾವುದೇ ಸಡಿಲತೆ ಇಲ್ಲದಿದ್ದರೆ ಆಗ ಅಶರೀರಿತನದ ಅನುಭವ ಮಾಡಲಾರಿರಿ. ಏನಾಗಬೇಕೆಂದು ಈಗಾಗಲೇ ಹೇಳಿದ್ದೇವಲ್ಲವೇ? ಸಹಜ ಆದರೆ ಸದಾ ಜಾಗೃತ. ಅಂದರೆ ಈಸಿ ಮತ್ತು ಅಲರ್ಟ್. ಈಸಿಯಾಗೂ ಇರಬೇಕು ಮತ್ತು ಅಲರ್ಟ್ ಆಗಿರಬೇಕು ಸದಾ. ಈ ರೀತಿ ಇರುವವರೇ ಈ ಅಭ್ಯಾಸದಲ್ಲಿ ಇರಬಹುದು. ಬಾಪ್ದಾದ ಮಕ್ಕಳಿಗೆ ಹೊಸದಾಗಿ ನೋಡುತ್ತಿಲ್ಲ, ಯಾಕೆಂದರೆ 3 ಕಾಲಗಳನ್ನು ತಿಳಿದಾಗ ಹೊಸದೇನಿದೆ? ಅದರಿಂದ ಎಲ್ಲರೂ ಅತಿ ಹಳಬರಾಗಿದ್ದೀರಿ. ಎಷ್ಟು ಹಳಬರಾಗಿದ್ದೀರಿ ಎಂಬ ಲೆಕ್ಕಾಚಾರವನ್ನು ಮಾಡಲಾಗುವುದಿಲ್ಲ. ಹಾಗಾದರೆ ತಮ್ಮನ್ನು ಹೊಸಬರು ಎಂದು ತಿಳಿಯಬೇಡಿ, ಬಹಳ ಹಳಬರಾಗಿದ್ದೀರಿ ಮತ್ತು ಈ ಹಳಬರೇ ಈಗ ಮತ್ತೆ ಅಧಿಕಾರವನ್ನು ಪಡೆಯಲು ಬಂದಿರುವಿರಿ. ಈ ನಶೆ ಸದಾ ಕಾಯಂ ಇರಲಿ. ಪುರುಷಾರ್ಥ ಮಾಡುವೆವು, ನೋಡುವೆವು ಎಂದು ಸಹ ಎಂದಿಗೂ ಹೇಳಬೇಡಿ. ಯಾರು ಕೊನೆಗೆ ಬಂದಿರುವರೋ ಅವರು ನಾವು ತೀವ್ರಗತಿಯಿಂದ ಹೋಗುವೆವು ಎಂದು ಯೋಚಿಸಬೇಕು. ತೀವ್ರಗತಿಯ ಗುರಿ ಇಟ್ಟುಕೊಂಡರೆ ಪುರುಷಾರ್ಥವು ಅದೇ ತರಹ ಆಗುವುದು. ಆದ್ದರಿಂದ ಎಂದಿಗೂ ನಾವು ಕೊನೆಗೆ ಬಂದಿರುವೆವು, ಆದ್ದರಿಂದ ಪ್ರಜೆಗಳಾಗುವೆವು ಎಂದು ಯೋಚಿಸಬಾರದು. ಕೊನೆಗೆ ಬರುವವರೆಗೂ ರಾಜ್ಯ ಪದವಿಯನ್ನು ಪಡೆಯುವ ಅಧಿಕಾರವಿದೆ. ಅವ್ಯಕ್ತ ಭೇಟಿಯು ಮಿಲನವೇ ಆಗಿದೆ. ಆದ್ದರಿಂದ ಎಲ್ಲರಿಗೂ ನಾವು ರಾಜ್ಯ ಪದವಿಯನ್ನು ಪಡೆಯುತ್ತೇವೆ ಎಂಬ ನಿಶ್ಚಯವನ್ನು ಇಟ್ಟುಕೊಳ್ಳಬೇಕು. ನಾವಾಗದಿದ್ದರೆ ಯಾರಾಗುವರು? ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ನಾವು ಈ ಈಶ್ವರಿಯ ಸಂತಾನ ಅಂತ ಗೊತ್ತಲ್ವಾ ನಿಮಗೆ? ಇಂದು ಇಂತಹ ಆತ್ಮಗಳು ಎಣಿಕೆ ಮಾಡಲ್ಪಟ್ಟಿದ್ದಾರಲ್ವಾ? ಈ ರೀತಿಯ ಕೋಟಿಯಲ್ಲಿ ಕೆಲವರು ನಾವು ಆತ್ಮ ನಾಟಕದಲ್ಲಿ ಇದ್ದೇವೆ. ನಾವು ಆತ್ಮಗಳು ಬಾಪ್ದಾದ ಎಲ್ಲ ಮಕ್ಕಳ ಭವಿಷ್ಯವನ್ನು ನೋಡಿ ಖುಷಿ ಪಡ್ತಾರೆ. ಒಬ್ಬೊಬ್ಬರ ಜೊತೆಗೆ ಮಿಲನ ಮಾಡುವುದು ಮನಸ್ಸಿನ ಮಾತಾಗಿದೆ. ಆದರೆ ತಮ್ಮೆಲ್ಲರ ಸಮಾನ ಈ ವ್ಯಕ್ತ ಪ್ರಪಂಚದಲ್ಲಿ. ಬಾಪ್ದಾದರಿಗೆ ಈಗ ಈ ವ್ಯಕ್ತ ಪ್ರಪಂಚ ಇಲ್ಲ. ಆದ್ದರಿಂದ ತಮ್ಮ ಪ್ರಪಂಚದಂತೆ ಸಮಯವನ್ನು ನೋಡಬೇಕಾಗ್ತದೆ. ವತನದಲ್ಲಿ ಸಮಯ ಇರೋದಿಲ್ಲ, ಗಡಿಯಾರನೂ ಕೂಡ ಇರೋದಿಲ್ಲ. ಆದರೆ ಈ ವ್ಯಕ್ತ ಪ್ರಪಂಚದಲ್ಲಿ ಈ ಎಲ್ಲ ಮಾತುಗಳನ್ನು ಅವರು ಕೂಡ ನೋಡಬೇಕಾಗ್ತದೆ. ಅಲ್ಲಿ ಸೂರ್ಯ ಚಂದ್ರರೇ ಇಲ್ಲ ಅಂದ ಮೇಲೆ ಹಗಲು ರಾತ್ರಿ ಮಾತೇ ಇಲ್ಲ ಆ ಸೂಕ್ಷ್ಮ ವತನದಲ್ಲಿ. ಆದ್ದರಿಂದ ಸಮಯದ ಬಂಧನವಿಲ್ಲ. ಅವರಿಗೆ ಸಮಯದ ಬಂಧನವಿಲ್ಲ, ನಿಮಗೆ ಎಲ್ಲದರ ಬಂಧನವಿದೆ.
ಅದಕ್ಕೋಸ್ಕರನೇ ಈ ಅಮೃತ ವೇಳೆ, ಟ್ರಾಫಿಕ್ ಕಂಟ್ರೋಲ್ ಆ ಥರ ಎಲ್ಲ ಹೇಳ್ಕೊಟ್ಟಿರೋದು. ಈಗ ಎದ್ದಾದ ಕೂಡಲೇ ಕರ್ಮದಲ್ಲಿ ಬರ್ತೀರಾ, ನಿಮ್ಮ ಮೈಂಡಲ್ಲಿ ಕೆಲಸಗಳ ಬಗ್ಗೆ ಓಡ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಅಮೃತ ವೇಳೆ ಈ ಪ್ರಕೃತಿನೂ ಕೂಡ ಶಾಂತವಾಗಿರ್ತದೆ. ಮತ್ತು ಅಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಇರಲ್ಲ, ಯಾವ ಆತ್ಮಗಳ ಸಂಕಲ್ಪಗಳು ಕೂಡ ಸ್ವಲ್ಪ ನಿಂತೋಗಿರ್ತದೆ. ಆಗ ನೀವು ಪರಮಾತ್ಮನ ಆದಷ್ಟು ಬೇಗ ರೀಚ್ ಆಗ್ಬೋದು ಅಂತ ಹೇಳಿ ನಿಮಗೋಸ್ಕರ ಈ ಅಮೃತ ವೇಳೆ ಹೇಳ್ತಿದ್ದಾರೆ ಹೊರತು ಬಾಪ್ದಾದರಿಗಾಗಿ ಪರಮಾತ್ಮನಿಗಾಗಲಿ ಯಾವುದೇ ವೇಳೆ ಮತ್ತು ಗಡಿಯಾರ ಟೈಮಿಂಗ್ಸು ಮತ್ತು ಅವೆಲ್ಲ ಇರೋದಿಲ್ಲ. ಓಂ ಶಾಂತಿ.